ಇನ್ನು ಮುಂದೆ ಇನ್ನು ಎಷ್ಟೋ ವಿಕಾರಗಳು ಬರುತ್ತವೆ, ವಾಯು ಮಾಲಿನ್ಯಗಳಾಗುತ್ತೆ. ಸಿದ್ಧ ಹೀಲಿಂಗ್, ಸಿದ್ಧ ಯೋಗ, ಶಕ್ತಿ ಸಾಧನೆಗಳು ಮಾಡುವಾಗ ಶಾಂಭವಿ ಸಾಧನೆಗಳನ್ನು ಮಾಡಿ ಫೈರ್ ಎನರ್ಜಿ. ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಭವಿಷ್ಯಕಾರರು ಹಲವು ರೀತಿಯ ಭವಿಷ್ಯವನ್ನು ನುಡಿತಾ ಇದ್ದಾರೆ. ದೇಶದಲ್ಲಿ ಅಥವಾ ಈ ವಿಶ್ವದಲ್ಲಿ ಏನೇನು ಸಂಕಷ್ಟಗಳು ಎದುರಾಗಬಹುದು, ಯಾವ ರೀತಿಯ ಭಯಾನಕ ಕಾಯಿಲೆಗಳು ಜನರನ್ನು ಹಿಂಸೆ ಕೊಡಬಹುದು ಅಂತೆಲ್ಲ ಭವಿಷ್ಯವನ್ನು ನುಡಿತಾ ಇರ್ತಾರೆ. ಈ ರೀತಿಯ ಭವಿಷ್ಯವನ್ನು ನುಡಿದಾಗಲೆಲ್ಲ ಪರ ವಿರೋಧ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅಧ್ಯಾತ್ಮದ ಬಗ್ಗೆ ಒಲವಿರುವಂಥವರು, ಈ ಭವಿಷ್ಯವನ್ನು ನಂಬುವಂಥವರು, ಯಾವುದು ಆ ಸ್ವಾಮೀಜಿಯವರು ಹೇಳ್ತಾ ಇರೋದು ಸತ್ಯ, ಅವ್ರು ಹೇಳ್ದಾಗೆ ಆಗ್ತಾ ಇದೆ, ಅವ್ರು ಹೇಳ್ದಾಗೆ ಎಷ್ಟೋ ವಿಚಾರಗಳು ನಡೆದಿದೆ ಅಂತ ವಾದ ಮಾಡ್ತಾರೆ. ಆದರೆ ಈ ಭವಿಷ್ಯವನ್ನು ನಂಬದೇ ಇರುವಂಥವರು, ಆಧ್ಯಾತ್ಮದ ಬಗ್ಗೆ ಅಷ್ಟು ಜ್ಞಾನ ಇಲ್ಲದೇ ಇರೋವಂಥವರು, ಇಲ್ಲ ಇದೆಲ್ಲ ಸುಳ್ಳು, ಸುಮ್ಮನೆ ಜನಗಳನ್ನ ಎದುರಿಸೋದಕ್ಕೆ ಈ ರೀತಿ ಹೇಳ್ತಾರೆ ಅಂತಲೂ ಕೂಡ ವಾದ ಮಾಡೋದುಂಟು. ಈ ರೀತಿ ಪರ ವಿರೋಧ ಚರ್ಚೆ ನಡೀತಾನೆ ಇರುತ್ತೆ. ಆದರೆ ಎಷ್ಟೋ ಜನ ಮಹನೀಯರು ನೂರಾರು ವರ್ಷಗಳ ಹಿಂದೆಯೇ ಮುಂದೆ ಏನೇನು ಆಗಬಹುದು ಅನಾಹುತಗಳು, ಯಾವ್ಯಾವ ರೀತಿಯ ಕಾಯಿಲೆ ಮನುಜ ಕುಲವನ್ನು ಕಾಡುತ್ತೆ ಅಂತೆಲ್ಲ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಲ್ಲಿ ಪ್ರಮುಖವಾದವರು ವೀರಬ್ರಹ್ಮೇಂದ್ರ ಸ್ವಾಮೀಜಿ. ಅವರು ನೂರಾರು ವರ್ಷಗಳ ಹಿಂದೆಯೇ ಜಗತ್ತಿನಲ್ಲಿ ಏನೇನು ಸಂಕಷ್ಟಗಳು ಎದುರಾಗುತ್ತೆ, ಯಾವ ರೀತಿಯ ಕಾಯಿಲೆಗಳು ಬರುತ್ತೆ ಅಂತೆಲ್ಲ ದಾಖಲೆ ಮಾಡಿಬಿಟ್ಟಿರ್ತಾರೆ ಗ್ರಂಥದಲ್ಲಿ. ಅವರಾಗಿ ಏನು ಬರೆದಿದ್ರು ಅದೇ ರೀತಿಯ ಸನ್ನಿವೇಶ ಸೃಷ್ಟಿ ಆಗ್ತಾಯಿದೆ ಜಗತ್ತಿನಲ್ಲಿ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಕೊರೋನಾ ವೈರಸ್. ಕೊರೋನಾ ಅನ್ನೋ ಒಂದು ಮಹಾಮಾರಿ ಇಡೀ ಮನುಜ ಕುಲವನ್ನೇ ಕಾಡತ್ತೆ ಅಂತೇಳಿ ಅವರು ನೂರಾರು ವರ್ಷಗಳ ಹಿಂದೆಯೇ ತಮ್ಮ ಗ್ರಂಥದಲ್ಲಿ ದಾಖಲು ಮಾಡಿರ್ತಾರೆ. ಅದೇ ರೀತಿಯ ಸಂಕಷ್ಟಕ್ಕೆ ಜನ ಈಡಾಗ್ತಾರೆ. ಹಲವು ಮಂದಿ ಪ್ರಾಣವನ್ನು ಕಳ್ಕೊತಾರೆ ಕೊರೋನಾ ವೈರಸ್ನಿಂದ. ಅದೊಂದೇ ಅಲ್ಲ, ಜಲಪ್ರಳಯಗಳಾಗ್ತಾ ಇದೆ, ಯುದ್ಧಗಳು ನಡೀತಾ ಇದೆ. ಈ ರೀತಿ ಜನರ ನೆಮ್ಮದಿ ಹಾಳಾಗಲಿಕ್ಕೆ ಏನೇನು ನಡೀಬೇಕು ಅದೆಲ್ಲವೂ ಕೂಡ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಮನುಷ್ಯ ಇವತ್ತು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾ ಇದ್ದಾನೆ. ಗೊತ್ತಿಲ್ಲದೆ ಇರುವಂತಹ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಆ ಕಾಯಿಲೆಗಳಿಂಥ ಕಾಯಿಲೆಗಳಿದೆ ಅಂತ ಯಾರೂ ಊಹೆನೇ ಮಾಡಿರೋದಿಲ್ಲ, ಅಂಥ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸು, BP, ಕಿಡ್ನಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಮೊದಲೆಲ್ಲ ಇಂತಹ ಕಾಯಿಲೆಗಳು ವಯಸ್ಸಾದ ಮೇಲೆ ಬರ್ತಾಯಿತ್ತು, ಅಥವಾ ಅಲ್ಲೋ ಇಲ್ಲೋ ಒಬ್ಬೊಬ್ರಿಗೆ ಬರ್ತಿತ್ತು. ಆದರೆ ಈಗ ಯಾರನ್ನು ಬಿಡ್ತಾಯಿಲ್ಲ, ಯಾವ ವಯೋಮಾನದವ್ರನ್ನೂ ಬಿಡ್ತಾಯಿಲ್ಲ. ಎಲ್ಲ ವಯೋಮಾನದವರನ್ನು ಕಾಡ್ತಾ ಇದೆ ಈ ಭಯಾನಕ ಕಾಯಿಲೆಗಳು. ಒಂದು ಮಾತಿದೆ, ಯಾವುದೇ ಸಮಸ್ಯೆ ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅಂತ. ಅದೇ ರೀತಿ ಇಂತಹ ಸಂಕಷ್ಟದಿಂದ ಪಾರಾಗಲಿಕ್ಕೆ ಪರಿಹಾರ ಇದೆಯಾ? ಆಧ್ಯಾತ್ಮದಲ್ಲಿ ಅಂತಹ ಒಂದು ಶಕ್ತಿ ಇದೆಯಾ? ಇಂತಹ ಭಯಾನಕ ಕಾಯಿಲೆಗಳಿಂದ ನಾವು ರಕ್ಷಣೆಯನ್ನು ಪಡೆಯಬಹುದು, ಅಥವಾ ಅನಾಹುತಗಳಿಂದ ನಮಗೇನು ಆಗದೇ ಇರೋ ಹಾಗೆ ನಾವು ಪ್ರೊಟೆಕ್ಷನ್ನ ಪಡೆಯುವಂತಹ ಒಂದು ಶಕ್ತಿ ಇದೆಯಾ ಅಂದರೆ ಹೌದು ಅಂತ ಹೇಳುತ್ತೆ ಚರಿತ್ರೆ. ಇವತ್ತು ಈ ಸಿದ್ಧ ಸಾಧನೆ ಅಥವಾ ಸಿದ್ಧ ಮಾರ್ಗ, ಆ ಸಾಧನೆ ಮೂಲಕ ನಾವು ಯಾವುದೇ ಸಂಕಷ್ಟ ಬಂದರೂ ಆ ಸಂಕಷ್ಟವನ್ನು ಜಯಿಸಬಹುದು, ಮತ್ತು ಭಯಾನಕ ಕಾಯಿಲೆಗಳು ನಮ್ಮ ಹತ್ರ ಸುಳಿಯದೇ ಇರುವ ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಕೋಬೋದು ಅಂತ ಹೇಳುತ್ತೆ ಆಧ್ಯಾತ್ಮ. ಸಿದ್ಧ ಸಾಧನೆ ಅಥವಾ ಈ ಸಿದ್ಧ ಮಾರ್ಗದಲ್ಲಿ ಯಾರು ಸಾಧನೆಯನ್ನು ಅಭ್ಯಾಸ ಮಾಡ್ತಿರ್ತಾರೋ ಅವರೆಲ್ಲರೂ ಕೂಡ ಇಂತಹ ಭಯಾನಕ ಸಮಸ್ಯೆಗಳಿಂದ ಪಾರಾಗಬಹುದು. ಅವರ ಸುತ್ತಲೂ ಒಂದು ರಕ್ಷಾ ಕವಚವನ್ನೇ ಸೃಷ್ಟಿ ಮಾಡ್ಕೋಬೋದು ಅಂತ ಹೇಳುತ್ತೆ ಆಧ್ಯಾತ್ಮ. ಅದರಲ್ಲೂ ಈ ಸಿದ್ಧ ಮಾರ್ಗದಲ್ಲಿ ಬರುವಂತಹ ಶಾಂಭವಿ ಸಾಧನೆ, ಅಂತಹ ಒಂದು ಸಾಧನೆಯನ್ನು ಯಾರು ಅಭ್ಯಾಸ ಮಾಡ್ತಾ ಇರ್ತಾರೋ, ಅಂತಹ ಒಂದು ದೀಕ್ಷೆ ಯಾರಿಗಾಗಿರುತ್ತೋ ಅವರು ಈ ಎಲ್ಲ ಕಷ್ಟಗಳಿಂದ ಪಾರಾಗಬಹುದು, ಎಲ್ಲ ಭಯಾನಕ ಕಾಯಿಲೆಗಳಿಂದನೂ ಕೂಡ ಪಾರಾಗಬಹುದು ಅಂತ ಹೇಳುತ್ತೆ. ಹಾಗಾದರೆ ಈ ಶಾಂಭವಿ ಸಾಧನೆಗೆ ಅಷ್ಟು ಶಕ್ತಿ ಇದೆಯಾ? ಈ ಶಾಂಭವಿ ವಿದ್ಯೆಯಿಂದ ನಮಗೆ ಒದಗಬಹುದಾದ ಎಲ್ಲ ರೀತಿಯ ಸಂಕಷ್ಟಗಳಿಂದಲೂ ಪಾರಾಗಬಹುದಾ? ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದನೂ ನಾವು ಬಚಾವಾಗಬಹುದಾ? ಮುಂದಿನ ದಿನಗಳಲ್ಲಿ ಜಗತ್ತಿನ ಮೇಲೆ ಯಾವುದೇ ರೀತಿಯ ವೈರಸ್ ಆಗಲಿ ಅಥವಾ ಕಾಯಿಲೆಗಳು ದಾಳಿ ಮಾಡಿದ್ರೆ ಆ ಕಾಯಿಲೆಗಳಿಂದ ನಾವು ಪಾರಾಗಬಹುದಾ? ಇಂತಹ ಹಲವು ಪ್ರಶ್ನೆಗಳಿಗೆ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನದು ಉತ್ತರ ನೋಡೋಣ ಬನ್ನಿ. ಮುಂದಿನ ಕಾಲಗಳಲ್ಲಿ ಬಹಳ ಇನ್ನೂ ದೊಡ್ಡ ಗಂಡಾಂತರಗಳಿದೆ. ನಮ್ಮ ಮನುಕುಲದ ಮೇಲೆ ಇನ್ನೂ ಫೈಟ್ ಮಾಡ್ತಕ್ಕಂಥ ವಿಷಕ್ರಿಮಿಗಳು ಇನ್ನೂ ಬೇಕಾದಷ್ಟು ಬರುತ್ತೆ. ಇನ್ನು ಮುಂದೆ ಇನ್ನೂ ಎಷ್ಟೋ ವಿಕಾರಗಳು ಬರುತ್ತವೆ. ಆ ಬರೋದಕ್ಕೆ ಈ ಸಿದ್ಧ ಮಾರ್ಗ ಏನಕ್ಕೆ ಇವತ್ತು ಮತ್ತೆ ರಿವೀಲ್ ಆಗಿದೆ ಸೂಕ್ಷ್ಮಗಳು ಅವಧೂತರಿಂದ, ಸಿದ್ಧ ಮಹರ್ಷಿಗಳಿಂದ ಅಂತ ಹೇಳಿದಾಗ, ಮುಂದೆ ಇನ್ನೂ ಪ್ರಳಯಗಳು ಬರುತ್ತೆ. ಅಂದರೆ ಜಲಪ್ರಳಯಗಳಲ್ಲ, ಪ್ರಕೃತಿ ವಿಕೋಪಗಳಾಗುತ್ತೆ, ವೈರಾಣುಗಳು ಬರುತ್ತೆ, ವೈರಸ್ಗಳು ಬರುತ್ತವೆ, ವಾಯು ಮಾಲಿನ್ಯಗಳಾಗುತ್ತೆ, ಹವಾಮಾನ ಕೆಟ್ಟೋಗ್ಬಿಡುತ್ತೆ. ಅಂತಹ ಸಮಯದಲ್ಲಿ
ಈ ಸಿದ್ಧ ಮಾರ್ಗದಲ್ಲಿ ಸಿದ್ಧ ಹೀಲಿಂಗ್, ಸಿದ್ಧ ಯೋಗ, ಶಕ್ತಿ ಸಾಧನೆಗಳು ಮಾಡುವಾಗ ನಿಮ್ಮನ್ನು ಅದು ಪ್ರೊಟೆಕ್ಟ್ ಮಾಡಿಬಿಡುತ್ತೆ. ನಿಮ್ಮ ಎನರ್ಜಿ ಹೇಗೆ ಡೆವಲಪ್ ಮಾಡ್ಕೊಳ್ತೇವೆ. ಒಬ್ಬ ಮನುಷ್ಯನಿಗೆ ಒಂದು ಹಾರ ಅಂತ ಇರುತ್ತೆ. ಮಾಮೂಲಿ ವ್ಯಕ್ತಿಗೆ, ಸಾಧಾರಣ ವ್ಯಕ್ತಿಗೆ 1 ಇಂಚ್ ಇರುತ್ತೆ ಅವನ ಶರೀರದ ಸುತ್ತು. ಯೋಗ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಸ್ವಲ್ಪ ಬೆಳೆಯುತ್ತೆ. ಅರ್ಧ ಅಡಿ ಆಗುತ್ತೆ, 1 ಅಡಿ ಆಗುತ್ತೆ, ಅಂದರೆ 12 ಇಂಚಸ್ ಆಗುತ್ತೆ. 24 ಇಂಚಸ್ ಅಂದರೆ 2 ಫೀಟ್ ಇರುತ್ತೆ. ಇನ್ನೂ ಒಳ್ಳೆ ಸಾಧನೆ ಮಾಡೋರಿಗೆ ಅದು 100 ಫೀಟ್ ಇರುತ್ತೆ, 200 ಫೀಟ್ ಇರುತ್ತೆ, 400 ಫೀಟ್ ಇರುತ್ತೆ, 1000 ಫೀಟ್ ಇರುತ್ತೆ. ಆ ರೇಡಿಯಸ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು 100 ಫೀಟ್ ಅಂದ್ಕೊಳ್ಳಿ. 100 ಫೀಟಲ್ಲಿ ಇನ್ನರ್ ಹಾರ ನಿಮ್ಗೆ 100 ಫೀಟ್ ಸ್ಟ್ರಾಂಗ್ ಆಗಿ ನೀವೇನಾದ್ರು ಶಕ್ತಿ ಸಾಧನೆಗಳು ಮಾಡಿ, ಶಾಂಭವಿ ಸಾಧನೆಗಳನ್ನು ಮಾಡಿ, ಫೈರ್ ಎನರ್ಜಿ. ಕೆಲವ್ರಿಗೆ ಶಾಂಭವಿ ಅಂದರೆ ಬರೀ ಮುದ್ರೆ ಅಂದ್ಕೊಂಡಿರ್ತಾರೆ. ಮುದ್ರೆ ಅಲ್ಲ ಅದು, ಅದರಲ್ಲಿ ಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸುಮ್ಮನೆ ಮುದ್ರೆ ಇಟ್ಕೊಂಡು ನಿದ್ದೆ ಬರುತ್ತೆ, ಹ್ಯಾಪಿಯಾಗಿರುತ್ತೆ. ಅದು ಬೇಸಿಕ್ ನಾಲೆಡ್ಜ್. ಹಠಯೋಗದಲ್ಲಿ ತ್ರಾಟಕ ಅಂತ ಮಾಡ್ತೀವಲ್ಲ, ದಟ್ ಈಸ್ ಒಂದು ಸ್ಟೆಪ್ ಅದು. ಆದರೆ ಸಿದ್ಧ ಮಾರ್ಗದ ಶಾಂಭವಿ ಇಸ್ ಹೈಲಿ ಡಿಫ್ರೆಂಟ್. ಇಲ್ಲಿ ಅಗ್ನಿಯನ್ನು, ತೇಜಸ್ಸನ್ನು ಕೊಡ್ತೀವಿ. ಅಗ್ನಿಯನ್ನು ಕೊಟ್ಟು ಫೈರನ್ನು ಓಪನ್ ಮಾಡೋದು ಹೇಳ್ಕೊಡ್ತೀವಿ. ಹೇಗೆ ಪರಮೇಶ್ವರನ 3ನೇ ಕಣ್ಣಿಂದ ಫೈರ್ ಬಂತೋ ಹಾಗೆ ಅಗ್ನಿ ಮಂತ್ರವನ್ನು ಕೊಟ್ಟು ಯಾವುದೇ ನೆಗೆಟಿವ್ ಫೋರ್ಸನ್ನು ಅಗ್ನಿಯಿಂದ ಭಸ್ಮ ಮಾಡ್ತಕ್ಕಂಥ ಪವರ್ ಕೊಡ್ತೀವಿ. ಸೊ ಅಷ್ಟು ಶಕ್ತಿ ಇರುತ್ತೆ ತರಡೆಯಲ್ಲಿ. ಹಾಗೆ ಅಂಥ ಶಾಂಭವಿ ಶಕ್ತಿ ತುಂಬಿಕೊಂಡಾಗ ನಿಮ್ಮ ಆ ಹಾರಾದಲ್ಲಿ ಆ ಅಗ್ನಿತತ್ವ ಜಾಗೃತಿ ಆಗುತ್ತೆ. ಯಾವಾಗ ಅಗ್ನಿತತ್ವ ಜಾಗೃತಿ ಆಗುತ್ತೋ ಯಾವುದೇ ನೆಗೆಟಿವ್ ಫೋರ್ಸ್ ನಿಮ್ಮ ಪ್ರಭಾವಳಿಯ ಅಂದರೆ ಹಾರ ಒಳಗಡೆ ಬರೋದಿಲ್ಲ. ಅಲ್ಲೇ ಅದು ಭಸ್ಮವಾಗಿಬಿಡುತ್ತೆ, ಓಡೋಗ್ಬಿಡುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ನಾನು. ನಮ್ಮ ಎಷ್ಟೋ ಸ್ಟೂಡೆಂಟ್ಸು, ಸಾಧಕರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ. ಇಟ್ ಈಸ್ ಟ್ರೂ, ಸತ್ಯ ಇದು. ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂದ್ಕೊಂಡು ಕಾನ್ಫಿಡೆಂಟಾಗಿ ನಾನು ಪ್ರತಿಯೊಬ್ಬರಿಗೂ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಒಂದು ಸರಿ ವಿದ್ಯೆ ಕಲಿತ ಮೇಲೆ ಯಾವತ್ತೂ ಯಾರು ಹಿಂದೆ ನೋಡಲ್ಲ.